ಆ ರಾಜಾರಾಮ್ ನಿಮ್ ಕೈಯಿಂದ ತಪ್ಪಿಸ್ಕೊಂಡು ಹೇಗೆ ಮದ್ವೆಗೆ ಬಂದ ಮೇಡಮ್? ಮೇಡಮ್, ಅವರೆಲ್ಲರೂ ಸೇರಿ ನನಗ್ ದ್ರೋಹ ಮಾಡ್ಬಿಟ್ರು. ಆದ್ರೆ ಇದನ್ನ ಇಲ್ಲಿಗೆ ಬಿಡಬಾರ್ದು. ಇವಾಗ್ಲೇ ಇದಕ್ಕೆ ಮರು ಏಟ್ ಕೊಡ್ಬೇಕು. ಆ ಮದ್ವೆನ ಮುರಿದು ಹಾಕ್ಬೇಕು. ಜಾನಕಿ ಮತ್ತೆ ರಾಜಾರಾಮ್ ಹೆಸರನ್ನ ಹಾಳು ಮಾಡಬೇಕು. ಅವರಿಬ್ರು ಸೇರಿರೋದಕ್ಕೆ ಪವರ್ಫುಲ್ ಆಗಿರೋ ರಿಟರ್ನ್ ಗಿಫ್ಟ್ನ ನಾವು ಪ್ರೆಸೆಂಟ್ ಮಾಡಬೇಕು. ಅಲ್ಲೇನ್ ನಡೀತಿದ್ಯೋ ಅದನ್ನ ಲೈವ್ ತೋರಿಸು. ಸರಿ ಮೇಡಮ್. ಮೇಡಮ್ ಹಿಂಗೆ ಲೈವ್ ತೋರಿಸೋ. ಸರಿ, ಆಯ್ತು ಕಣ. ಏಯ್, ಆ ರಾಜಲಕ್ಷ್ಮಿ ಕಾಣಿಸ್ತಿಲ್ಲ, ಅವಳನ್ನ ತೋರಿಸು. ನೀನಿವಾಗ ಕಾಲ್ ಕಟ್ ಮಾಡು. ಸ್ವಲ್ಪ ಹೊತ್ತಲ್ಲೇ ನಾನಲ್ಲಿ ಬಂದು ಕಾಲಿಡ್ತೀನಿ. ಮೇಡಮ್, ಆ ರಾಜಲಕ್ಷ್ಮಿ ಹಾಕಿರೋ ಡ್ರೆಸ್ಸು ನಿಮ್ ಡ್ರೆಸ್ಸು ಸೇಮ್ ಒಂದೇ ತರ ಇದೆ ಮೇಡಮ್. ಒಂದೇ ಥರ ಇರೋದಕ್ಕೆ ಅಲ್ವೇನೋ ವಿಡಿಯೋ ಕಾಲ್ ಮಾಡಿ ತೋರ್ಸಕ್ ಹೇಳಿದ್ದು. ಈ ಡ್ರೆಸ್ ಅಡ್ಡ ಇಟ್ಕೊಂಡು ಏನ್ ಮಾಡ್ತೀರಾ ಮೇಡಮ್? ಆ ರಾಜಲಕ್ಷ್ಮಿ ಕಥೆನ ಮುಗ್ಸೋದಕ್ಕೆ ಹೊರಟಿದ್ದೀನಿ. ಅವರಿಬ್ಬರ ಮಧ್ಯೆ ಇರೋ ಈ ಮುರಿಯಕ್ಕಾಗ್ದಿರೋ ಬಂಧನ ಮುರಿದು ಬಿಸಾಕಿದ್ರೆ ಹಿತಶತ್ರುಗಳ ಥರ ಕಿತ್ತಾಡ್ಕೊಂಡು ಸಾಯ್ತಾರೆ. ಸೂಪರ್ ಐಡಿಯಾ ಮೇಡಮ್. ನಿಮ್ ಪ್ಲಾನ್ ಸಖತ್ತಾಗಿದೆ ಮೇಡಮ್. ಆದ್ರೆ ಈ ಪ್ಲಾನ್ಗೂ ಮುಂಚೆ ಫೋಕಸ್ ಮಾಡಬೇಕಿರೋದು ಆ ರಾಜಾರಾಮ್ ಜಾನಕಿ ಮೇಲೆ. ಅನ್ಕೊಂಡಿರೋ ಮುಹೂರ್ತಕ್ಕೆ ಈ ಮದುವೆ ನಡೆಯುತ್ತೆ ಅಂತ ಅನ್ಕೊಂಡಿದಾರಲ್ವಾ? ಮೊದಲು ನಾವು ಆ ಮದುವೆ ನಿಲ್ಲಿಸ್ಬೇಕ್ರೋ. ಇನ್ಯಾವತ್ತು ಯಾರು ಆ ರಾಜಾರಾಮ್ ಜಾನಕಿ ಕೈಯಾರೆ ಮದುವೆ ಮಾಡಿಸ್ಕೋಬೇಕು ಅಂತ ಯೋಚನೆ ಮಾಡೋದಕ್ಕೂ ಮುಂಚೆ 100 ಸರ್ತಿ ಯೋಚನೆ ಮಾಡಬೇಕು. ಅಷ್ಟಕ್ಕೂ ಅವ್ರ ಕೈಯಲ್ಲಿ ಈ ಊರಿನವರು ಯಾವ ಶುಭ ಕಾರ್ಯನೂ ಮಾಡಿಸ್ಕೋಬಾರ್ದು. ಊರಿಗೂರೇ ಅವರನ್ನ ಬೈಕೊಳ್ಳೋ ಥರ ಅವರನ್ನ ಕೆಟ್ಟೋರನ್ನಾಗಿ ನಾವು ಮಾಡಬೇಕು. ಮೊದಲ ಕೆಲಸ ನೋಡು. ಓಕೆ ಮೇಡಮ್. ಅಕ್ಷತೆ ಇಲ್ಲಿ ಅಕ್ಷತೆ ತಟ್ಟೆ ಕಾಣಿಸ್ತಾ ಇಲ್ಲ. ಅಮ್ಮ, ಅಕ್ಷತೆ ತಟ್ಟೆ ತಗೊಂಡ್ ಬನ್ನಿ, ಹೋಗಿ. ಆಗ್ಲಿ ಪುರೋಹಿತ್ರೆ.
ಕೊಡಿಮ್ಮ. ತಗೊಳ್ಳಿ. ಆ ಅಮ್ಮ ಎಲ್ರು ನಮಸ್ಕಾರ ಮಾಡ್ಕೊಳ್ಳಿಮ್ಮ. ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಸ್ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಂ ಧ್ರುವಂ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಸುಭಗೆ ತ್ವಂಜೀವ ಶರದಶತಂ. ಮೇಡಮ್, ನೀವು ಹೇಳ್ದಾಗೆ ಆ ಅಕ್ಷತೆಯಲ್ಲಿ ಕೆಮಿಕಲ್ನ ಹಾಕಿದ್ದೀವಿ. ಈಗೇನ್ ಮಾಡೋದಕ್ಕೆ ಹೊರಟಿದ್ದೀರಾ ಮೇಡಮ್? ಹೇಗೆ ಅಕ್ಷತೆಯಲ್ಲಿ ಬಣ್ಣ ಬದಲಾಗುತ್ತೋ ಅದೇ ರೀತಿ ಜಾನಕಿ ಮತ್ತೆ ರಾಜಾರಾಮ್ ಜೀವನ ಕೂಡ ಏರ್ಪೇರಾಗುತ್ತೆ. ನೀನು ಮೊದಲು ಹೋಗಿ ಮಾಡಬೇಕಾಗಿರೋ ಕೆಲಸ ಮಾಡು. ಸರಿ ಮೇಡಮ್. ವಧುವರರ ಮೇಲೆ ಹಾಕ್ಬೇಕಾಗಿರೋ ಅಕ್ಷತೆ ಕಾಳನ್ನ ಯಾಕೆ ಹೀಗೆ ನೆಲಕ್ಕೆ ಬಿಸಾಕಿದ್ರಿ? ಯಾಕೆ ಬಿಸಾಕಿದೀವಿ ಅಂತ ಮೊದಲು ನಿಮ್ ಕೈಲಿರೋ ಅಕ್ಷತೆನ ನೋಡಿ ರಾಜಾರಾಮ್ ಅವ್ರೆ. ರಾಮ, ಇಷ್ಟು ಮದುವೆ ಮಾಡಿಸಿದೀನಿ, ಎಲ್ಲೂ ಕೂಡ ಈ ತರ ನೋಡಿಲ್ಲ. ಈ ಅರಿಶಿಣದ ಅಕ್ಷತೆ ಹೀಗ್ ಬದ್ಲಾಕ್ ಹೋಗಿದ್ಯಲ್ಲ. ಬದಲಾಗಲ್ವಾ ಮತ್ತೆ? ಇದೆಲ್ಲ ಈ ರಾಜಾರಾಮ್ ಮತ್ತೆ ಜಾನಕಿ ಅವರಿಂದಾನೆ. ಇವರಿಬ್ರು ಬೇರೆ ಆಗಿದ್ದಾರೆ ಅಂತ ಊರಿಗೆಲ್ಲ ಗೊತ್ತಲ್ವಾ? ಹೀಗೆ ಬೇರೆ ಆಗಿರೋರ್ನ ಕರ್ಕೊಂಡು ಬಂದು ಪುಣ್ಯ ದಂಪತಿಗಳು, ಆದರ್ಶ ದಂಪತಿಗಳು ಅಂತ ಹೊಗಳ್ತಾ ಮದ್ವೆ ಮಾಡೋದಿಕ್ ನೋಡಿದ್ರೆ ಆ ದೇವರು ಸುಮ್ನಿರ್ತಾನ?
ಅದು ಕೂಡ ದೇವ್ರ ಮುಂದೆನೆ. ನೀವು ನಿರ್ಧಾರ ಮಾಡಿರೋ ನಿಮ್ಮನೆ ಮದ್ವೆನೇ ಸರಿಯಾಗಿ ನಡೀತಾ ಇಲ್ಲ. ಯಾಕ್ರಿ ಇದೆಲ್ಲ ನಿಮ್ಗೆ? ಸುಮ್ನೆ ಮನೇಲಿ ಕೂತ್ಕೊಳ್ಳೋದ್ ಬಿಟ್ಟು. ಇಲ್ಲಿ ನೋಡಿ, ಮಾತುಗಳು ಸ್ವಲ್ಪ ಹಿಡಿತದಲ್ಲಿರ್ಲಿ. ನೋಡಿದ್ರಾ ನಿಜ ಹೇಳಿದ್ರೆ ಹೇಗ್ ಮಾತಾಡ್ತಾರೆ ಅಂತ? ಏನ್ ರಾಜಾರಾಮ್ ಅವರೇ ಇದು? ಇದೇನ್ ಪದ್ಧತಿನಾ? ಹೇಳಿ ರಾಜಾರಾಮ್ ಅವರೇ, ನಾನೇನಾದ್ರೂ ಸುಳ್ಳು ಹೇಳ್ತಾ ಇದ್ದೀನಾ? ನೀವು ಗಂಡ ಹೆಂಡತಿ ಇಬ್ರು ಬೇರೆ ಆಗಿದ್ದೀರಾ ಅನ್ನೋದು ನಿಜನೇ ತಾನೇ? ನೀವಿಬ್ರೇ ಸಂಸಾರ ಮಾಡದೇ ಇರುವಾಗ ನಿಮ್ಮ ಆಸೆಗೋಸ್ಕರ ಮದ್ವೆ ಮಾಡಿದ್ರೆ ಅವ್ರು ಹೇಗ್ರಿ ಒಟ್ಟಿಗೆ ಇರ್ತಾರೆ? ಅಷ್ಟಕ್ಕೂ ನಿಮ್ಗೆ ಮದುವೆ ಮಾಡಿಸೋ ಅರ್ಹತೆನೇ ಇಲ್ಲ. ಊರಲ್ಲಿ 4 ಜನಕ್ಕೆ ನ್ಯಾಯ ನೀತಿ ಹೇಳೋ ನೀವು ಇಂಥ ಕೆಲಸ ಮಾಡ್ತಿರೋದ್ರಿಂದಾನೆ ಆ ದೇವ್ರಿಗೆ ಕೋಪ ಬಂದು ಇಲ್ಲಿ ನೋಡಿ ಈ ಅಕ್ಷತೆ ಹೀಗೆ ಬದಲಾಗಿರೋದು. ಏನೋ ಇಷ್ಟೆಲ್ಲ ನಡೀತಿದ್ರು ಕೂಡ ಇನ್ನು ಹಸೆ ಮನೆಯಲ್ಲೇ ಕೂತಿದ್ದೀರಲ್ಲ. ಬೇರೆ ಆಗಿರೋ ಇವರಿಂದ ನೀವೇನಾದ್ರೂ ಮದ್ವೆ ಮಾಡಿಸ್ಕೊಂಡ್ರಿ ಅಂದ್ರೆ ನೋಡಿ ಇವ್ರ ಹಾಗೆ ಬೇರೆ ಆಗ್ತೀರಾ ಅಂತ ಆ ದೇವ್ರು ಸೂಚನೆ ಕೊಟ್ಟಿದ್ದಾನೆ. ಇವರು ಎಂತವ್ರು ಅಂತ ಆ ದೇವ್ರೇ ತೋರ್ಸ್ಕೊಟ್ಟಿದ್ದಾನೋ. ಇನ್ನು ನೀವು ಇದನ್ನ ಅರ್ಥ ಮಾಡ್ಕೊಳ್ದೆ ಇವರು ದೇವ್ರಂತವ್ರು, ಇವರು ರಾಮಸೀತೆ ಇದ್ದ ಹಾಗೆ ಅಂತ ಇವ್ರ ಕೈಲಿ ಮದ್ವೆ ಮಾಡಿಸ್ಕೊಂಡ್ರೆ ನೀವು ಕಾಡ್ ಸೇರ್ಕೋಬೇಕಾಗತ್ತೆ. ಇನ್ನು ಏನೋ ಯೋಚನೆ ಮಾಡ್ತಾ ಕೂತಿದ್ಯಾ? ಇವರಿಬ್ರು ಸೇರ್ಕೊಂಡು ಮದ್ವೆ ಮಾಡ್ಸಿದ್ರೆ ಕಲ್ಯಾಣಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ರಲ್ಲ. ಇವ್ರ ಆಶೀರ್ವಾದ ಪಡ್ಕೊಂಡು ನೀವು ಮದ್ವೆ ಮಾಡ್ಕೊಂಡ್ರೆ ನೀವೀಗ ನಿಜವಾಗ್ಲೂ ಸಾಯ್ತೀರ ಕಣೋ. ನಿಮ್ಗೂ ಈ ಅಕ್ಷತೆ ಥರನೇ ಆಗುತ್ತೆ ಅಂತ ಆ ದೇವ್ರು ನಿಮಗೆ ಕೊಟ್ಟಿರೋ ಎಚ್ಚರಿಕೆ ತಿಳ್ಕೊಳ್ಳಿ. ಅಷ್ಟಕ್ಕೂ ಈ ಅಕ್ಷತೆ ಕಾಳು ತಗೊಂಡ್ ಬಂದಿದ್ಯಾರೋ? ಆದ್ಯ. ಹೌದು, ನಾನೇ ತಗೊಂಡ್ ಬಂದಿದ್ದು. ಈ ತರ ಪವಿತ್ರವಾದ ಕಾರ್ಯ ನಡೀತಿರ್ಬೇಕಾದ್ರೆ ಇಂಥ ಅಕ್ಷತೆ ತರ್ಬೋದಾ? ಇದನ್ನೆಲ್ಲ ಯಾರೋ ಮನ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನೋಡಿ ರಾಜಾರಾಮ್ ಅವರೇ, ನಿಜವಾಗ್ಲೂ ನಿಮ್ ಕೈಯಾರೆ ಈ ಮದುವೆ ನಡೆಯೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಇನ್ನೊಂದು ಒಳ್ಳೆ ಮುಹೂರ್ತ ನೋಡಿ ಈ ಜೋಡಿಗೆ ಮದುವೆ ಮಾಡಿಸ್ತೀವಿ ನಾವು. ನೀವೇನು ಅನ್ಕೋಬೇಡಿ. ನೀವು ನಡೀರಿ. ಅಯ್ಯೋ, ಇರಿ ಇರಿ. ನಮ್ಮಪ್ಪ ಅಮ್ಮ ನಿಜವಾಗ್ಲೂನೇ ಒಳ್ಳೆ ದಂಪತಿಗಳು. ಅವ್ರಿಗೆ ಒಳ್ಳೇದ್ ಮಾಡೋದು ಅಷ್ಟೇ ಗೊತ್ತಿರೋದು, ಕೆಟ್ಟದ್ ಮಾಡೋದು ಗೊತ್ತೇ ಇಲ್ಲ. ಈ ಮಂತ್ರಾಕ್ಷತೆ ಯಾಕೆ ಈ ತರ ಆಯ್ತು ಅಂತ ಗೊತ್ತಿಲ್ಲ. ಯಾರು ಬೇಕು ಅಂತಾನೆ
ನಮ್ಮ ಅಪ್ಪ ಅಮ್ಮನ ವಿರುದ್ಧ ಮಾಡಿರುವಂತ ಕುತಂತ್ರ ಅಂತ ಅನಿಸ್ತಿದೆ. ಅಪ್ಪ ಅಪ್ಪ ಈ ಕೆಲಸ ಮಾಡಿದ್ಯಾರು ಅಂತ ನಂಗೆ ಗೊತ್ತು ಬಿಡು. ಅಪ್ಪ ಹೇಳಿ ದೊಡ್ಡಪ್ಪ, ಯಾರು ಮಾಡಿದ್ದು? ನೀನೇ. ನೀನೇ. ಅಯ್ಯೋ ಹಾಗಲ್ಲ ರೀ, ಆದ್ಯ ನನ್ನ ಜೊತೆಲೆ ಬಂದಿದ್ದು. ಅವಳು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ ಊರಿನ ಜನ ನನ್ನ ಕೈಯಾರೆ ಮದುವೆ ಮಾಡಿಸ್ಕೊಂಡು ಆಶೀರ್ವಾದ ತಗೊಂಡ್ರೆ ಸಾಕು ಅನ್ಕೊಳ್ಳೋರು. ಅದೇ ಊರಲ್ಲಿ ನನ್ನ ಕೈಯಾರೆ ಮದುವೆ ನಡಿಬಾರ್ದು ಅಂತ ಹೇಳೋ ಹಾಗೆ ಮಾಡಿದೆ. ಇನ್ನೂ ಎಷ್ಟು ಅಂತ ನೋವು ಕೊಡ್ತೀಯ? ಅಯ್ಯೋ ಹಾವು! ಆದ್ಯ
ಅಯ್ಯೋ